ಹತ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ನಾನು ಇದು ಲಾಸ್ಟ್ ಸಂಡೇ ವಿಡಿಯೋನ ಈ ಸಂಡೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ವಸಿಷ್ಠ ಮತ್ತು ಗಾನವಿ ಸಂಡೇ ಮಾರ್ನಿಂಗ್ ಕ್ಲಾಸ್ ಇರುತ್ತೆ ಕರಾಟೆಗೆ. ಅವರನ್ನು ಬಿಟ್ಟು ಬಂದು ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವರಿದ್ದರೆ ಮಾತಾಡಿಕೊಂಡು ಏನಾದ್ರು ಟೈಮ್ ಪಾಸ್ ಮಾಡಿಕೊಂಡು ವೀಡಿಯೋ ಮಾಡ್ಬೋದು. ಹಿಂಗೆ ಒಬ್ಬಳೇ ಇದ್ದರೆ ಸುಮ್ಮನೆ ಒಬ್ಬಳೇ ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಟೈಮಲ್ಲಿ ಅವರಿದ್ದಾಗಲೇ ನಾನು ವ್ಲಾಗ್ನ ಮಾಡ್ಕೊಳ್ಳೋದು. ಯಾಕಂದರೆ ಒಬ್ಬಳೇ ಇದ್ದರೆ ಏನು ಮಾತಾಡಬೇಕು, ಯಾರ ಜೊತೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಅವತ್ತು ಸಂಡೇ ಅಮಾವಾಸ್ಯೆ ಕೂಡ ಇತ್ತು. ಪೂಜೆಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಸಾರಿಸಿ ನಮ್ಮ ಮನೆಯವರು ಪೂಜೆಗೆ ಅವರಿಗೆಲ್ಲ ರೆಡಿ ಮಾಡಿ ಕೊಡಬೇಕಿತ್ತು. ಹಾಗಾಗಿ ಒಬ್ಬಳೇ ಸುಮ್ಮನೆ ಕೆಲಸ ಮಾಡ್ಕೋತಾ ಇದ್ದೆ. ಕೆಲಸ ಮಾಡೋದನ್ನೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ಬೆಳಗ್ಗೆ ಅವ್ರನ್ನ ಬಿಟ್ಟು ಬಂದ ತಕ್ಷಣ ನಾನು ಟೀ ಮಾಡಿಕೊಂಡು ಕುಡಿತಾ ಇದ್ದೀವಿ. ನಾವು ಇಬ್ಬರೇ, ನಮ್ಮ ಮನೆಯವರು ನಾನು ಇದ್ದಾಗ ಟೀನೇ ಮಾಡ್ತೀನಿ. ಅವರಿದ್ದಾಗ ಟೀ ಮಾಡೋದು ಕಡಿಮೆ, ಯಾಕಂದರೆ ಅವರು ಟೀ ಕುಡಿತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ನಮ್ಮ ಮನೆಯವರು ಇದ್ದಾಗ ಮಾತ್ರ ಟೀ ಮಾಡ್ಕೊಂಡಿರ್ತೀವಿ ನಮ್ಮಿಬ್ಬರಿಗೇ, ಅವರು ಇಲ್ಲ ಅಂದಾಗಷ್ಟೇ. ಫ್ರೆಂಡ್ಸ್, ದೇವ್ರ ಪಾತ್ರೆ ತೊಳೆಯೋದಕ್ಕೆ ಹುಣಸೆಹಣ್ಣು ಹಾಕ್ತಿದ್ದೀನಿ. ಈಗ ಟೀ ಕುಡಿದ್ಬಿಟ್ಟು ದೇವ್ರ ಪಾತ್ರೆಗಳೆಲ್ಲ ತೊಳಿಬೇಕು. ದೇವ್ರ ಪಾತ್ರೆ ತೊಳೆದು ಹೊರಗಡೆ ರಂಗೋಲಿ ಅದೆಲ್ಲ ಹಾಕಿ ಬರಬೇಕು. ಥಂಡಿ ಅಂದರೆ ಸಿಕ್ಕಾಪಟ್ಟೆ ಥಂಡಿ ಇದೆ. ಹಾಗಾಗಿ ಫಸ್ಟು ಟೀ ಮಾಡ್ಕೋತಾ ಇದ್ದೀನಿ. ನಾನು ನಮ್ಮ ಮನೆಯವರಿಬ್ಬರೇ ಮಾಡ್ಕೋತಾ ಇರೋದು. ಅವ್ರಿಗೇನು ಮಾಡ್ತಾ ಇಲ್ಲ, ಇಬ್ಬರು ಟೀ ಕುಡಿದು ದೇವ್ರ ಪಾತ್ರೆ ತಿಕ್ಕಿಟ್ಬಿಟ್ಟು ಮಾರ್ಕೆಟಿಂದೆಲ್ಲ ತೆಗಿಯೋದಿದೆ. ಮಾರ್ಕೆಟಿಂದ ತೆಗೆದಿರ್ಬೇಕು. ಈಗ ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ. ಹಾಗಾಗಿ ಈಗ ಬಿಸಿ ಬಿಸಿ ಟೀನ ಕುಡಿಬೇಕು. ಫ್ರೆಂಡ್ಸ್, ಇವಾಗ ಟೀ ಕುಡ್ದಾದ್ಮೇಲೆ ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ರು. ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನಾನೆಲ್ಲ ನೀಟಾಗಿ ರೆಡಿ ಮಾಡಿ ಕೊಡಬೇಕು. ಮಕ್ಳಿದ್ದ ಮನೇಲಿ ಹಾಗೆ ಅಲ್ವಾ, ಆ ಕಡೆ ಈ ಕಡೆ ಆಚೆ ಈಚೆ ಎಲ್ಲ ಸಾಮಾನು ಬಟ್ಟೆ ಗಿಟ್ಟೆ ಹಿಂಗೆ ಇರುತ್ತೆ. ಅವರು ಇಲ್ದಾಗ ಎಷ್ಟೇ ನೀವು ಕ್ಲೀನ್ ಮಾಡಿ ಮಕ್ಕಳಿರೋ ಮನೇಲಿ ಹಾಗೆ ಇರುತ್ತೆ. ಹಾಗಾಗಿ ನಾನು ಏನು ಮಾಡಿದೆ, ಅವರನ್ನು ಬಿಟ್ಟು ಬಂದಾದಮೇಲೆ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೋಫಾ ಎಲ್ಲ ಕೊಡವಿ ನೀಟಾಗಿ ಜೋಡಿಸಿಟ್ಕೊಂಡು, ಹಿಂದಿನ ದಿನ ನಾನು ಬಟ್ಟೆ ಐರನ್ ಮಾಡಿ ಇಟ್ಟಿದ್ದೆ, ಅದನ್ನು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಹೀಗೆ ನಾನು 2-3 ದಿನಕ್ಕೊಂದ್ಸಲಿ ಬಟ್ಟೆ ಐರನ್ ಮಾಡಿರ್ತೀನಿ ಎಲ್ಲರದು. ಅದು ಡಿವೈಡ್ ಮಾಡಿ ಯಾರ್ಯಾರು ಬಟ್ಟೆ ಎಲ್ಲೆಲ್ಲಿ ಇಡಬೇಕು ಅಂಥೇಳಿ ನೀಟಾಗಿ ಜೋಡಿಸಿ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಮನೆ ಅಮಾವಾಸ್ಯೆ ಅಂದಮೇಲೆ ಕೆಲಸ ಜಾಸ್ತಿ ಇರುತ್ತೆ. ರೆಗ್ಯುಲರ್ ಡೈಲಿ ಕೆಲಸಕ್ಕಿಂತ ಸ್ವಲ್ಪ ಅವತ್ತು ಕೆಲಸ ಜಾಸ್ತಿ ಇರುತ್ತೆ. ನೀಟಾಗಿ ಧೂಳೆಲ್ಲ ಕೊಡ್ಕೊಂಡು ಹಾಸಿಗೆ ಎಲ್ಲ ನೀಟಾಗಿ ಮಾಡಿಬಿಟ್ಟು ಮನೆಯನ್ನೆಲ್ಲ ನೀಟಾಗಿ ಅಲ್ಲಲ್ಲಿ ಯಾವ ವಸ್ತು ಅದರ ಜಾಗಕ್ಕೆ ಇಟ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಕೊಟ್ಟರೆ, ಮತ್ತು ದೇವ್ರ ಪಾತ್ರೆನೂ ತೊಳೆದು ಕೊಟ್ಟರೆ ನಮ್ಮ ಮನೆಯವರೇ ಪೂಜೆ ಮಾಡ್ತಾರೆ. ಆದರೆ ದೇವ್ರ ಪಾತ್ರೆ ಅದೆಲ್ಲ ತೊಳೆದು ಕ್ಲೀನ್ ಮಾಡಿ ಕೊಡಬೇಕು ನಾನು. ಈಗ ಅದೇ ರೀತಿ ನಾನು ಅಮಾವಾಸ್ಯೆಗೊಂದ್ಸಲಿ ಹುಣ್ಣಿಮೆಗೊಂದ್ಸಲಿ ಈ ಥರ ಡೋರನ್ನು ಪೂರ್ತಿ ಕ್ಲೀನಾಗಿ ಒರೆಸ್ಬಿಟ್ಟು ಈ ಥರ ಬರ್ಕೊಂಡಿರ್ತೀನಿ. ಅಂದರೆ ಸ್ವಸ್ತಿಕ, ಓಂ ಈ ಥರ ಬರೆದ್ರೆ, ಅದೇ ಹೇಳಿದ್ದೀನಿ ನಾನು ಎಲ್ಲ ವ್ಲಾಗಲ್ಲೂ, ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಬರುತ್ತೆ ಅಂಥೇಳಿ. ಈಗ ಡೋರಿಗೆಲ್ಲ ಒರೆಸಿ ಕ್ಲೀನಾಗಿ, ನೆಗೆಟಿವ್ ಎನರ್ಜಿ ಫಸ್ಟ್ ಬರೋದೇ ಎಂಟ್ರೆನ್ಸೇ ಅಲ್ವಾ, ಹೊಸಲು ಮತ್ತು ಬಾಗಿಲು. ಅದನ್ನು ಕ್ಲೀನಾಗಿ ಅರಿಶಿನ ನೀರಲ್ಲಿ ಒರೆಸ್ಬಿಟ್ಟೆ ನಾನು ಪೂಜೆ ಮಾಡ್ತೀನಿ. ಈಗ ಹೊಸಲಿಗೂ ಅರಿಶಿನ ಹಚ್ಚಿ ಒರೆಸಿ ರಂಗೋಲಿ ಕುಂಕುಮ ಇದೆಲ್ಲ ಇಟ್ಬಿಟ್ಟು, ಹೂವು ಇಟ್ಬಿಟ್ಟು ಫಸ್ಟ್ ಹೊರಗಡೆ ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಹೊರಗಡೆ ಎಲ್ಲ ಮುಗಿಸ್ಕೊಂಬಂದಾದಮೇಲೆ ಒಳಗಡೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿ. ಹಂಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡೋದ್ರಿಂದ ಏನೂ ಲಾಸ್ ಇಲ್ಲ. ಪ್ಲೀಸ್ ಲೈಕ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ತೊಂದರೆ ಇಲ್ಲ, ಡಿಸ್ಲೈಕ್ ಮಾಡಿ, ತೊಂದರೆ ಏನೂ ಇಲ್ಲ. ಮತ್ತು ನೋಡ್ತಿರ್ಬೋದು, ನಾವು ತುಳಸಿ ಗಿಡನೂ ಚೇಂಜ್ ಮಾಡಿದೆ ಫ್ರೆಂಡ್ಸ್. ಅದು ಯಾಕೋ ಯಾವ ತುಳಸಿ ಗಿಡ ತಂದು ಹಾಕಿದ್ರೂ ಒಣಗ್ತೈತೆ. ಹಾಗಾಗಿ ಇದರಲ್ಲಿ ಒಂದು ಚಿಕ್ಕದಿತ್ತು, ಅದನ್ನೇ ಹಾಕಿದ್ದೀನಿ. ನೋಡ್ತಿರ್ಬೋದು. ಇವಾಗ ಹೊರಗಡೆ ಮುಗಿಸ್ಕೊಂಬಂದು ಇವಾಗ ದೇವ್ರ ಪಾತ್ರೆಗಳನ್ನ ತೊಳಿತಾ ಇದ್ದೀನಿ. ನಾನು ನಾರ್ಮಲಾಗಿ ಅಡುಗೆಗೆ ಯೂಸ್ ಮಾಡೋ ಹುಣಸೆ ಹಣ್ಣಲ್ಲೇ ತೊಳಿತೀನಿ. ಸ್ವಲ್ಪ ಹುಣಸೆ ಹಣ್ಣು ನೆನೆಸ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ತೊಳೆದ್ರೆ ತುಂಬಾ ಕ್ಲೀನಾಗಿರುತ್ತೆ. ಹುಣಸೆ ಹಣ್ಣು ಹಚ್ಚಿ ತಿಕ್ಕಿ ಆದಮೇಲೆ ನಾವು ಇನ್ನೊಂದು ಸಲ ಸೋಪ್ ಹಚ್ಚಿ ತೊಳಿಬೇಕು. ಅಂದಾಗದು
ಕಲೆ ಬೀಳಂಗಿಲ್ಲ. ನಾನು ಈ ಅಮಾವಾಸ್ಯೆ ದಿನ ತೊಳೆದ್ರೆ ನೆಕ್ಸ್ಟ್ ಅಮಾವಾಸ್ಯೆವರೆಗೂ ನಾವು ಕಳ್ಸಕ್ಕಿಟ್ಟಿರೋ ಈ ಚೊಂಬು ಇದ್ದೇ ಕಲರ್ ಪಳ ಅಂತ ಹೊಳಿತಿರುತ್ತೆ. ನಾವು ತಿಕ್ಕೋದ್ರಲ್ಲಿರುತ್ತೆ. ಕೆಲವೊಬ್ರದ್ದು ತಿಕ್ಕಿದ ಮೇಲೆ ಕೆಂಪಗಾದಂಗೆ ಆಗುತ್ತೆ, ನಮ್ದು ಹಂಗಾಗಲ್ಲ. ನಾವು ಕ್ಲೀನಾಗಿ ತೊಳಿಬೇಕು, ಅಂದಾಗ ಮಾತ್ರ ಚೆನ್ನಾಗಿ ಇರುತ್ತೆ. ಈಗೆಲ್ಲ ಪಾತ್ರೆಗಳೆಲ್ಲ ತೊಳೆದು ಕೊಟ್ಟಾದಮೇಲೆ ಗ್ಯಾಸ್ ಕಟ್ಟೆ ಅದನ್ನೆಲ್ಲ ಒರೆಸ್ಕೊಂಡು ನೀಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಒಬ್ಬಳೇ ಇದ್ದೀನಿ, ನಮ್ಮ ಮಕ್ಕಳಿಲ್ಲ. ಅಂದರೆ ಅವರಿದ್ದರೆ ಸ್ವಲ್ಪ ಏನೇನೋ ಮಾತಾಡಿಕೊಂಡು ವೀಡಿಯೋ ಮಾಡ್ಬೋದೇ ಇತ್ತು. ಇವತ್ತು ಒಬ್ಬಳೇ ನಾನು ವೀಡಿಯೋನ ಮಾಡೋ ಹಾಗೆ ಆಗಿದೆ. ಇವಾಗ ನೋಡ್ರಿ, ದೇವ್ರ ಪಾತ್ರೆ ಮತ್ತು ದೇವರು ಇದೆಲ್ಲ ತಿಕ್ಕಿ ತೊಳೆದು ಕ್ಲೀನ್ ಮಾಡಿ ಈ ಥರ ಪೂಜೆಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ಈಗ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ. ಲೋಬಾನ ಹಚ್ಚಿದ್ದೀವಿ ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ ಅಲ್ವಾ, ಹಂಗಾಗಿ ಮನೆಗೆಲ್ಲ ಫುಲ್ ಲೋಬಾನದ ಹೊಗೆನ ತೋರಿಸ್ಬೇಕು, ಹಂಗಾಗಿ ಲೋಬಾನ ಹಚ್ಚಿ ಇಟ್ಟಿದ್ದಾರೆ. ಹಳ್ಳಿ ಕಡೆ ಆದರೆ ಕೆಂಡ ಎಲ್ಲ ಸಿಗುತ್ತೆ, ಕೆಂಡಕ್ಕೆ ಲೋಬಾನ ಹಾಕ್ಬೋದು. ಇದು ರೆಡಿಗೆ ಲೋಬಾನ ಸಿಗುತ್ತಲ್ಲ, ಅದನ್ನು ಹಚ್ಚಿಟ್ಟವ್ರೆ. ಬೆಳಗ್ಗೆ ಅಮಾವಾಸ್ಯೆ ಪೂಜೆಗೆ ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ವಿ. ಹಣ್ಣು, ಕಾಯಿ, ಎಲೆ, ಹೂವು ಇದೆಲ್ಲ ಬೇಕಾಗಿತ್ತು. ಮಾರ್ಕೆಟ್ಗೆ ಹೋದಾಗ ಏನು ಮಾಡಿದ್ವಿ ಅಂದರೆ, ಇದು ಹಸಿ ಬಟಾಣಿ ತುಂಬಾ ಕಡಿಮೆ ಇದೆ, 50 ರೂಪಾಯಿ kg, 100 ರೂಪಾಯಿಗೆ 2 kg. ಮತ್ತು ಈಗ ಸೀಸನ್ ಅಲ್ವಾ, ಹಂಗಾಗಿ ಕಡಿಮೆಗೆ ಮಾರ್ತಾರೆ. ಮತ್ತು ಸೀಸನ್ ಬರ್ತಾ ಕಡಿಮೆ ಆದರೆ ಏನಾಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ಹಂಗಾಗಿ ಒಂದು 2 kg ತಂದಿದ್ದೀನಿ. ಈಗ 1 kg ಅಷ್ಟಿದೆ ಫ್ರಿಜ್ಜಲ್ಲಿ. ಇದನ್ನು ಬಿಡಿಸಿ ಫ್ರೀಝರಲ್ಲಿ ಇಟ್ಕೊಂಡ್ರೆ ಜಾಸ್ತಿ ದಿನ ಬರುತ್ತೆ. ಹಾಗಾಗಿ 2 kg ಅಷ್ಟು ತೊಗೊಂಬಂದಿದ್ದೀನಿ. ಬಿಡಿಸಿ ಫ್ರೀಝರಲ್ಲಿ ಇಟ್ಕೊಂಡ್ರೆ ಬರುತ್ತೆ, ಇದೇನು ಕೆಟ್ಟೋಗಲ್ಲ. ಹಾಗೆ ಒಂದು ಚಕ್ಕೋತ ಹಣ್ಣು ಫ್ರೆಂಡ್ಸ್, ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮ್ಮ ಮನೆಯವ್ರಿಗೆ ಅವ್ರ ಫ್ರೆಂಡ್ ಕೊಟ್ಟಿದ್ರಂತೆ, ಅವ್ರ ತೋಟದಲ್ಲಿ ಬೆಳೆದಿದ್ದು. ಇದನ್ನು ಸುಲಿದು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು ನೋಡಿದ್ದೀನಿ. ನಾವು ಇದೇ ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು. ಇದನ್ನು ಆಮೇಲೆ ಓಪನ್ ಮಾಡಿ ನೋಡ್ಬೇಕು. ಇನ್ನು ನಮ್ಮ ಗಾನು ವಸಿಷ್ಠ ಅವ್ರು ಬಂದಿಲ್ಲ, ಕರಾಟೆ ಕ್ಲಾಸ್ಗೆ ಹೋಗೋರು, ಇವತ್ತು ಸಂಡೇ ಅಲ್ವಾ. ಹಾಗಾಗಿ ಇದು ಮಾರ್ಕೆಟ್ಗೆ ಹೋಗ್ಬಂದಿದ್ದೆಲ್ಲ ಓಪನ್ ಮಾಡಿ ಇಡೋಣ. ಬಂದಮೇಲೆ ಅಂದರೆ ಫ್ರೀ ಆದಮೇಲೆ ಕ್ಲೀನ್ ಮಾಡಿ ಸೋಸಿ ಎಲ್ಲ ಫ್ರಿಜ್ಗೆ ಇಟ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ, ಈಗ ಸ್ನಾನ, ಮನೆ ಕೆಲಸ, ಕಸ, ನೆಲ, ಪಾತ್ರೆ, ಪೂಜೆ ಇದೆಲ್ಲ ಆಯಿತು. ಇನ್ನು ಫಸ್ಟು ತಿಂಡಿ ತಿಂದ್ಬಿಟ್ಟು ಇನ್ನು ಮಿಕ್ಕಿರೋ ಕೆಲಸ ಮಾಡಬೇಕು. ಅಂದರೆ ಅವ್ರ ಸ್ಕೂಲ್ ಯೂನಿಫಾರ್ಮು ಅದೆಲ್ಲ ಇರುತ್ತಲ್ಲ, ಅವನ್ನೆಲ್ಲ ಒಗೆದು ಹಾಕ್ಕೋಬೇಕು. ಅವ್ರು ಬಂದಮೇಲೆ ಅವ್ರ ಸ್ನಾನ ಮುಗಿಸಿ ಆದಮೇಲೆ ಮಾಡೋದು ಫ್ರೆಂಡ್ಸ್ ಮನೆ ಕೆಲಸ. ಇನ್ನು ಮಿಕ್ಕಿರೋದು ಅಡುಗೆ ಎಲ್ಲ ಮಾಡ್ಕೋಬೇಕು. ಎಮರ್ಜೆನ್ಸಿ ಎಷ್ಟು ಬೇಕು ಅಷ್ಟು ತರಕಾರಿ ತೊಗೊಂಬಂದಿದ್ದೀವಿ. ಈಗೆಲ್ಲ ಕೆಲಸ ಮುಗಿಸ್ಕೊಂಡು ಬಟಾಣಿ ಸೋಸ್ತೀನಿ, ಯಾಕಂದರೆ ಇದು ಭಾಳ ಹೊತ್ತಾಗುತ್ತೆ. ಈಗ ತುಂಬಾ ಚೆನ್ನಾಗಿ ಬರುತ್ತೆ ಬಟಾಣಿ, ಹುಳನೂ ಬರಲ್ಲ, ಏನೂ ಬರಲ್ಲ. ಸೀಸನ್ ಬರ್ತಾ ಕಡಿಮೆ ಆದಾಗ ಏನಾಗುತ್ತೆ, ಹುಳ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಟಾಣಿ ಎಲ್ಲ ಪೂರ್ತಿ ಸುಲಿದಿದ್ದೀನಿ ನೋಡಿ. ಸುಮ್ಮನಿರು, ಒಂದು ನಿಮಿಷ ಸುಮ್ಮನಿರು ಫ್ರೆಂಡ್ಸ್. ಬಟಾಣಿ ಇದ್ರ ತುಂಬ ಇತ್ತು. ಈ ಬುಟ್ಟಿ ಫುಲ್ ಹಸಿ ಬಟಾಣಿ, ಅಂದರೆ ಕಾಳು ಸಮೇತ ಇತ್ತು. ಈಗ ಅದೆಲ್ಲ ಸುಲಿದಿದ್ದೀನಿ. ಕಾಳು ನೋಡ್ತಿರ್ಬೋದು ಎಷ್ಟು ಬಂದಿದೆ ಅಂದರೆ, ಅದ್ರ ಅರ್ಧ ಬಂದಿದೆ ಕಾಳು. ಫುಲ್ ಒಂದು ಬುಟ್ಟಿಯಷ್ಟು ಕಾಯಿ ಇತ್ತು, ಕಾಳು ನೋಡಿದ್ರೆ ಅರ್ಧ ಬಂದಿದೆ. ಅಂದರೆ ಕಾಳು ಅಷ್ಟು ಚೆನ್ನಾಗಿದೆ, ದಪ್ಪನಾಗಿ ನೋಡ್ತಿರ್ಬೋದು. ಹಸಿ ಕಾಳು ಇಷ್ಟು ದಪ್ಪ ಇರಬೇಕು. 2 kg ಬಟಾಣಿ ಕಾಯಿಗೆ ಇಷ್ಟು ಬಂದಿದೆ. ಎಳೆದಿದ್ದರೆ ಇಷ್ಟು ಕಾಳು ಬರೋಂಗಿಲ್ಲ. ಚೆನ್ನಾಗಿ ಬಲ್ತಿರೋದು ಸಿಕ್ಕಿತ್ತು ನಮಗೆ, ಹಾಗಾಗಿ ಈ ಕಡೆ ದಪ್ಪನೂ ಬಲ್ತಿರೋದಿಲ್ಲ, ಈ ಕಡೆ ಎಳಸು ಇಲ್ಲ, ಅಷ್ಟು ಚೆನ್ನಾಗಿದೆ ಹಸಿ ಕಾಳಿದು. ಮೆಣಸಿನ್ಕಾಯಿನೂ ಅಷ್ಟೇ ತೊಟ್ಟು ಬಿಡಿಸಿ ತೊಳೆದು ಒಣಗಾಕಿದ್ದೆ. ಯಾಕೋ ಒಂಥರ ಧೂಳು ಇದ್ದಂಗೆ ಇದ್ವಿ. ಈಗ ಗಾಳಿ ಅಲ್ವಾ, ಚಳಿಗಾಳಿ, ಧೂಳು ಇರುತ್ತೆ ಮಾರ್ಕೆಟಲ್ಲಿ, ಕೆಳಗಡೆ ಸುರಿದಿರ್ತಾರೆ. ಅದು ಏನಪ್ಪ, ಈ ಥರ ತೊಟ್ಟು ಬಿಡಿಸಿ ತೊಳೆದು ಸ್ವಲ್ಪ ಆರಿದ ಮೇಲೆ ಈ ಥರ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಜಾಸ್ತಿ ದಿನವೇ ಬರುತ್ತೆ. ಇದು ಒಂದು 15-20 ದಿನದವರೆಗೂ ಕೆಟ್ಟೋಗಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ. ಇದು
ಮೊಳಕೆ ಕಾಳು ಫ್ರೆಂಡ್ಸ್, ಏನಂದರೆ ಮಾರ್ಕೆಟಲ್ಲಿ ತಂದಿರೋದು ಹುಳ್ಳಿಕಾಳು ಮೊಳಕೆ ಕಾಳು. ಇದಿನ್ನೂ ಮೊಳಕೆ ಬರಬೇಕು, ಇನ್ನೊಂದು ಚೂರು ಬರಬೇಕು. ಒಂದೊಂದು ಬಂದಿದೆ, ಒಂದೊಂದು ಬಂದಿಲ್ಲ ಇದೆ. ಹಂಗಾಗಿ ನಾನೀಗ ಅದನ್ನು ಏನು ಮಾಡ್ತೀನಿ ಅಂದರೆ, ಒಂದು ಈ ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಕಟ್ಟಿಟ್ಟರೆ ಟೈಟಾಗಿ ಇನ್ನೂ ಚೆನ್ನಾಗಿ ಮೊಳಕೆ ಬರುತ್ತೆ. ಅವ್ರು ಈ ಥರ ಪ್ಯಾಕೆಟಲ್ಲಿ ಕಟ್ಟಿ ಮಾರ್ತಿರ್ತಾರೆ. ಇಷ್ಟು ಹುಳ್ಳಿಕಾಳಿಗೆ 30 ರೂಪಾಯಿ ನೋಡಿ, ಮೊಳಕೆ ಬರ್ಸಿರೋದು. 2 ಪಾವು ಇರಬೇಕಿದು ಹೇಳಿದ್ರು. ಈಗ ಇದನ್ನು ಒಂದು ಇದೆ ಟೈಟಾಗಿ ಈ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು ಇವಾಗ. ಫ್ರೆಂಡ್ಸ್, ಇಲ್ಲಿ ತಿಂಡಿಗೆ ನಾನು ಏನೇನು ಮಾಡ್ತಿದ್ದೀನಿ ಅಂದರೆ, ಎಲ್ಲ ತರಕಾರಿನೂ ಹಾಕಿ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಆಲೂಗಡ್ಡೆ, ಟೊಮ್ಯಾಟೊ ಮತ್ತು ಹಸಿ ಬಟಾಣಿ, ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಏನು ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ನೋಡ್ತಿರ್ಬೋದು, ಇದು ರಾಗಿ ಶಾವಿಗೆ ಕಾಣಿಸ್ತಿದೆಯಾ? ರಾಗಿ ಶಾವಿಗೆದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಾಡ್ತೀನಿ. ಮಾಡಿದ ಮೇಲೆ ಹೆಂಗಾಯಿತು ಅಂತ ಕೂಡ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ, ಯಾಕಂದರೆ ತರಕಾರಿ ಜಾಸ್ತಿ ಇವತ್ತು ತೊಗೊಂಬಂದಿರೋದಲ್ವ, ಹಾಗಾಗಿ ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ರಾಗಿ ಶಾವಿಗೆ ನೋಡ್ತಿರ್ಬೋದು. ಇದು ಆಲ್ರೆಡಿ ಪುಡಿ ಮಾಡಿ ಪ್ಯಾಕೆಟ್ ಮಾಡಿರ್ತಾರೆ. ಸರಿ, ಬೆಳಕ್ಕೆ ಬಿಡಪ್ಪ. ಇದನ್ನು ಜಾಸ್ತಿ ಏನು ಕುದಿಸಂಗಿಲ್ಲ. ಹಿಂಗೆ ಹಾಕಿ ಒಂದು ಸ್ವಲ್ಪ ಅಳ್ಳೋದಕ್ಕೆ ಬಿಟ್ಟರೆ ಉದುರುದ್ರಾಗಿ ಬರುತ್ತೆ. ರಾಗಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಯ್ತು ನೋಡಿ ಫ್ರೆಂಡ್ಸ್. ಇದನ್ನು ನೀರೆಲ್ಲ ಕಮ್ಮಿ ಆಯ್ತಲ್ಲ, ಇವಾಗ ಇದನ್ನು ಒಂದು 5 ನಿಮಿಷ ಮುಚ್ಚಿ ಇಡಬೇಕು. ಇಷ್ಟೇ, ಇದು ತುಂಬ ಸಣ್ಣಕ್ಕಿರುತ್ತೆ ಇದು ಶಾವಿಗೆ. ಮೊದಲೇ ರಾಗಿ ಹಿಟ್ಟಲ್ಲಿ ಮಾಡಿರೋದಲ್ವಾ, ಸ್ವಲ್ಪ ಪಟ್ ಪಟ್ ಪಟ್ಟ ಅಂತಂದು ಮುರಿದಂಗೆ ಆಗ್ಬಿಡ್ತವೆ. ಈ ಥರ ಆಗಿದೆ, ಕಾಣಿಸ್ತಿದ್ಯಾ? ನಾನು ಈಗ ಟೇಸ್ಟ್ ಮಾಡಿ ನೋಡ್ತೀನಿ. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಫೆಸ್ಟಿವಲ್ ಬಗ್ಗೆ ಒಂದು ಯಾವ್ದಾರು ತುಂಬ ಡೈರಿ ನಂದಲ್ಲಿ ಇದೆಯಲ್ಲ, ಡೈರಿ ಮತ್ತು ಪೆನ್ನು. ನ್ಯಾಷನಲ್ ಫೆಸ್ಟಿವಲ್ ಬಗ್ಗೆ ಬರೀ ಅಂದಲ್ವ. ನೋಡಿ ನೋಡಿ, ಒಂದು ಸ್ಟೈಲ್ ನೋಡಿ ಹಾಗೆ ಬರ್ತಾನೆ ಈಗ. ಹಿಂಗೆ ಕೂದಲಿಂದ ಮಾಡ್ಕೋಬೇಕು. ನಾನು ಫೆಸ್ಟಿವಲ್ಸ್ ಬಗ್ಗೆ ಹೇಳ್ಬೇಕು. ಸೈಕಲಿಗೆ ನೋಡಿ ಎಂಥ ಮಾಸ್ಕ್ ಹಾಕ್ಕೊಂಡಿದ್ದಾನೆ. ಅವ್ನು ಮಾಸ್ಕ್ ಸೈಕಲ್ಗೆ ಹಾಕೊಂಡು ಸೈಕಲಿಗೆ. ಫಸ್ಟ್ ಒಂದು ಬಟ್ಟೆ ಹಾಕ್ಕೊಂಡಿದ್ದ, ಅದನ್ನು ಕಳೆದುಬಿಟ್ಟು ಇವನ್ನ ಹಾಕ್ಕೊಂಡು ಈಗ ಈ ಥರ ಮಾಡ್ತಾನೆ. ಅವನು RCB ಥರ. RCB ನಿಂಗೆ RCBಲಿ ಯಾರು ಇಷ್ಟ? ವಿರಾಟ್ ಇಷ್ಟನಾ? ನಿಂಗೆ ಯಾವ ಟೀಮ್ ಫೇವ್ರೆಟ್? RCB. RCBಲಿ ಯಾರು ಇಷ್ಟ? ವಿರಾಟ್. ಜೈ RCB. ಫ್ರೆಂಡ್ಸ್, ಹುಳ್ಳಿಕಾಳು ಕಟ್ಟಿ 2 ದಿನ ಆದಮೇಲೆ ಬಟ್ಟೆ ತೆಗೆದು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಬೇರು ಬಿಟ್ಟಂಗೆ ಬಿಟ್ಟಿದೆ ಅಂತ ಹೇಳಿ. ಹುಳ್ಳಿಕಾಳು ಇಷ್ಟಿಷ್ಟುದ್ದ, ನನ್ನ ಬೆರಳು ಎಷ್ಟಿದೆಯೋ ಅಷ್ಟುದ್ದ ಮೊಳಕೆ ಬಂದಿತ್ತು. ಇದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಬೆಳಕು ಬರದೇ ಇರೋಂಗೆ ಕಟ್ಟಿಟ್ರೆ ಇಷ್ಟು ಚೆನ್ನಾಗಿ ಮೊಳಕೆ ಬರುತ್ತೆ.